ನಮಸ್ಕಾರ. ಶಿವರಾತ್ರಿ ಹಬ್ಬದ ಎಲ್ರಿಗೂ ಶುಭಾಶಯಗಳು. ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ಹಸಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀನಿ. 4 ಅವರು ನೆನೆಸಿ ಸೋರು ಹಾಕಿದ್ದೆ. ಇವಾಗ ಮಿಕ್ಸಿಲಿ ರುಬ್ಕೋಬೇಕು. ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ಇದು ಜಲ್ರೆ ಮಾಡ್ಕೊಳ್ಳೋಣ. ನೈಸ ಇರಬೇಕು ಹಿಟ್ಟು. ಈ ಥರ ನೈಸ್ ಇರಬೇಕು. ರುಬ್ಕೊಂಡು ಆಗಿದೆ. ಹಿಟ್ಟು ಈ ಥರ ಹಿಡಿದ್ರೆ ಈ ಥರ ಹಿಡಿ ಬರಬೇಕು. ನಾನು ಇದರಲ್ಲಿ 1.25 ಕಪ್ಪು ಅಕ್ಕಿ ತೊಗೊಂಡಿದ್ದೆ. 1 ಕಪ್ಪು ಬೆಲ್ಲನ ತುರಿದು ಇಟ್ಕೊಂಡಿದ್ದೀನಿ. ಈಗ ಹಿಟ್ಟು ಎಲ್ಲ ಜಲ್ಡೆ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಸ್ವಲ್ಪ ಬೆಲ್ಲ ಹಾಕಿ 1-2 ರೌಂಡು ಮಿಕ್ಸಿ ಮಾಡ್ಕೋಬೇಕು. ಅದು ಅಕ್ಕಿ ಹಿಟ್ಟು ಮತ್ತು ಬೆಲ್ಲ 2 ಮಿಕ್ಸ್ ಹೊಂದ್ಕೋಬೇಕಲ್ವಾ. 1-2 ರೌಂಡ್ ಅಷ್ಟೇ. ಅಕ್ಕಿ ಹಿಟ್ಟು ಬೆಲ್ಲ ಹಾಕಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಳ್ಳು ಮತ್ತು ಕಡಲೆ ಬೀಜ ಹುರ್ಕೋಬೇಕು. ನೀವು ಈ ಥರ ಹಬ್ಬಕ್ಕೆ ಮಾಡಿ ಮಕ್ಕಳಿಗೆ ಸ್ವೀಟ್ ಕೊಡಿ, ದೇವರಿಗೆಲ್ಲ ಇಟ್ಟು ಪೂಜೆ ಮಾಡಿ. ಲೈಟಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ವಲ್ಪ ಲೈಟಾಗಿ ಹಂಗೆ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆಗಿದೆ, ತೆಗಿತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು. ಆಗಿದೆ, ತೆಗಿತಾ ಇದ್ದೀನಿ. ಕಡಲೆ ಬೀಜ ಹುರ್ಕೊಳ್ಳೋಣ. ಮೀಡಿಯಮ್ ಊರು ಇಟ್ಕೊಂಡು ಹುರ್ಕೊಳ್ಳಿ. ಏನು ಎಣ್ಣೆ ಏನು ಉಪಯೋಗಿಸೋಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಮಾಡ್ಕೊಳ್ಳಿ. ಆಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸಿಪ್ಪೆ ತಗೋಬೇಕು. ನೋಡಿ, ಬೆಲ್ಲ ಹಾಕಿಬಿಟ್ಟು ಎಲ್ಲ ಹೊಂದಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬರ್ತಾ ಇದೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ, ಕಡಲೆ ಬೀಜ, ಕಡಲೆ, ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಊರ ಕಡೆ ಎಲ್ಲ ಒಳ್ಕಲಲ್ಲಿ ಕುಟ್ಟಿ ಮಾಡ್ತಾರೆ. ಇಲ್ಲಿ ನಾವೆಲ್ಲಿ ಒಳ್ಕಲು ಕುಟ್ಟೋದು, ಅದರಿಂದ ಮಿಕ್ಸಿಲಿ ರುಬ್ಕೊಳ್ಳೋದು ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾಯಿದೆ. ಶಿವರಾತ್ರಿ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಿಸಿ. ನಮ್ಮ ಚಾನಲ್ ನೋಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು.